ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ನಿಮಗೆ ಏನಾದ್ರು ವೈಟ್ ಹೇರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಅಂತಾನೆ ಹೇಳ್ಬೋದು. ನಿಮ್ಮ ವೈಟ್ ಹೇರ್ ನ ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಸೀರಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನರಿಗೆ ಈ ರೀತಿ ಪ್ರಾಬ್ಲಮ್ಸ್ ಇರಲ್ಲ, ಅಂದ್ರೆ ಫುಲ್ ವೈಟ್ ಹೇರ್ಸ್ ಏನೋ ಆಗಿರೋದಿಲ್ಲ. ಸೊ ಅಲ್ಲಲ್ಲಿ ಒಂದಷ್ಟು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ. ಸೊ ಇದು ಬಂದು ಗ್ರೇ ಹೇರ್ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿ ಗ್ರೇ ಹೇರ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ನಿಮ್ಗೆ ಅಂತ ಹೇಳಿದ್ರೆ, ಅಂದ್ರೆ ಸ್ವಲ್ಪ ಏಜ್ ಕಮ್ಮಿ ಇದ್ರು ಕೂಡ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ, ಬೇಕಾಗ್ತದೆ. ಈಗ 18 ಇಯರ್ಸ್ ಇರ್ತೀರಾ, 20 ಇಯರ್ಸ್ ಇರ್ತೀರಾ, 30 ಇಯರ್ಸ್ ಇರ್ತೀರಾ. ಸೊ ನಿಮ್ಗೊಂದ್ ಎರಡ್ ಕಡೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ, ಅಥವಾ ಒಂದಷ್ಟು ಭಾಗದಲ್ಲಿ ಅಥವಾ ಒಂದಷ್ಟು ಜಾಗದಲ್ಲಿ ನಿಮ್ಗೆ ಏನಾದ್ರು ವೈಟ್ ಹೇರ್ಸ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಈ ಸಿರಮ್ ನೀವು ಅಪ್ಲೈ ಮಾಡಿ. ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ತುಂಬಾನೇ ಒಳ್ಳೆ ಸಿರಮ್ ಅಂತ ಹೇಳ್ಬೋದು. ಅಂಡ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಕರೆಕ್ಟ್ ಆಗಿ ನೀವು ನಾನು ಹೇಳೋ ಹಾಗೆ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ವೈಟ್ ಹೇರ್ಸ್ ಪ್ರಾಬ್ಲಮ್ ಏನ್ ಗ್ರೇ ಹೇರ್ ಪ್ರಾಬ್ಲಮ್ ಆಗ್ತಿತ್ತು ನಿಮ್ಮ ಹೇರ್ ಆಗಿ, ಸೊ ಅದೆಲ್ಲದೂ ಕೂಡ ವೈಟ್ ಹೇರ್ ಆಗಿ ನ್ಯಾಚುರಲ್ ಆಗಿ ಹೇರ್ ಕನ್ವರ್ಟ್ ಆಗುತ್ತೆ ಬ್ಲಾಕ್ ಆಗಿ. ಸೊ ನಿಮ್ಗೆ ಮತ್ತೆ ಏನ್ ಬದಲ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಬೆಸ್ಟ್ ಸೀರಮ್, ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ. ಸೊ ಯಾವ್ದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಮುಂದೆ. ಏನು ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ಅಥವಾ ಹೇರ್ ಕೇರ್ ರಿಲೇಟೆಡ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್. ಒನ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ನೋಟಿಫಿಕೇಶನ್ ಸಿಗ್ಬಿಡುತ್ತೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ. ಸೊ ನೀವು ಇನ್ಸ್ಟೆಂಟ್ ಆಗಿ ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನ್ಕೊಳ್ತಾ ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಿಮ್ಮ ವೈಟ್ ಹೇರ್ ಆರ್ ಗ್ರೇ ಹೇರ್ ನ ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಮಾಡುವಂತ ಸೀರಮ್ ಯಾವ್ದು ಅಂತ ಹೇಳಿದ್ರೆ ಎಕ್ಸ್ ಆಂಟಿ ಗ್ರೇ ಹೇರ್ ಆಕ್ಷನ್ ಸೊಲ್ಯೂಷನ್ ಸೀರಮ್ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಪ್ಯಾಕೇಜಿಂಗ್. ಸೊ ಈ ರೀತಿ ನಲ್ಲಿರುತ್ತೆ, ತುಂಬಾ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸೀರಮ್ ಇದೆಯಲ್ಲ, ಇದು ನಿಮ್ಗೆ ಲೋಷನ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ತುಂಬಾ ಥಿಕ್ನೆಸ್ ಆಗಲ್ಲ. ಸೊ ಲೈಟ್ ವೇಟ್ ಅಲ್ಲಿ ಲೋಷನ್ ಫಾರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ ಒಂದು ಹೇರ್ ಸಿರಮ್ ಯೂಸ್ ಮಾಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ನಿಮ್ಮ ಗ್ರೇ ಹೇರ್ ಇರೋದು ವೈಟ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ನ್ಯಾಚುರಲ್ ಆಗಿ ನಿಮ್ಮ ಹೇರ್ ಕಲರ್ ನ ಇದು ರೀಸ್ಟೋರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಹೇರ್ ತುಂಬಾನೇ ಸಾಫ್ಟ್ ಕೂಡ ಆಗುತ್ತೆ, ಸ್ಕ್ಯಾಲ್ಪ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಗ್ರೇ ಹೇರ್ ಅಥವಾ ವೈಟ್ ಹೇರ್ ಬೇಗ ಚಿಕ್ಕ ವಯಸ್ಸಲ್ಲಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಸೊ ತುಂಬಾ ಲ್ಯಾಕ್ ಆಫ್ ಸ್ಲೀಪ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು. ಸೊ ಹೀಗೆ ಬೇರೆ ಆಕ್ಟಿವಿಟೀಸ್ ಇಂದ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಬರ್ತಿರತ್ತೆ ಅಲ್ವಾ? ಸೊ ನಿಮ್ಗೆ ಏನಾದ್ರು ಸ್ಟ್ರೆಸ್ ಇಂದ ಏನಾದ್ರು ಬರ್ತಿತ್ತು, ಸೊ ಸ್ಟ್ರೆಸ್ ಇಂದ ನಿಮ್ಗೆ ಈ ರೀತಿ ಗ್ರೇ ಹೇರ್ ಏನಾದ್ರು ಜನರೇಟ್ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ನ ಇದು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಡೀಪ್ ಆಗಿ ನಿಮ್ಮ ಸ್ಕ್ಯಾಲ್ಪ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ಎಲ್ಲಿ ನಿಮ್ಗೆ ಗ್ರೇ ಹೇರ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರತ್ತೆ ಸೊ ಅದನ್ನೆಲ್ಲರೂ ಕೂಡ ರಿಪೇರ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕನ್ವರ್ಟ್ ಮಾಡತ್ತೆ. ಓಕೆ, ಅಂದ್ರೆ ನೆಕ್ಸ್ಟ್ ಬೆಳಿಬೇಕಾದ್ರೆ ಅದು ವೈಟ್ ಹೇರ್ ಆಗಿ ಬರ್ಲಿಕ್ಕೆ ರೂಟ್ ಇಂದಾನೆ ಇದ್ರು ಸೊ ರೂಟ್ ಇಂದಾನೆ ನಿಮಗೆ ಸ್ಟ್ರೆಂತ್ ಅನ್ನು ಕೊಡುತ್ತೆ. ಸೊ ವೈಟ್ ಹೇರ್ ಇರೋದು ಬ್ಲಾಕ್ ಹೇರ್ ಆಗಿ ಬರುತ್ತೆ. ಮತ್ತೆ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇದ್ದಾಗ ನಿಮ್ಗೆ ಏನಾದ್ರು ಗ್ರೇ ಹೇರ್ ವೈಟ್ ಹೇರ್ ಅಥವಾ ಏನಾದ್ರು ಬರ್ತಿತ್ತು ಅಂತ ಹೇಳಿದ್ರೆ ಮೆಲನಿನ್ ಪ್ರೊಡಕ್ಷನ್ ಕೂಡ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ವೈಟ್ ಹೇರ್ ಗ್ರೇ ಹೇರ್ ಬರೋದಿಲ್ಲ. ಮತ್ತೆ ಬೇರೆ ಯಾವ್ದೇ ರೀಸನ್ ಇಂದ ಏನಾದ್ರು ನಿಮ್ಗೆ ಗ್ರೇ ಹೇರ್ ಬರ್ತಿತ್ತು ಅಂತ ಹೇಳಿದ್ರೆ ಅಥವಾ ವೈಟ್ ಹೇರ್ ಬರ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಟಾರ್ಗೆಟ್ ಮಾಡಿ ನಿಮ್ಗೆ ನ್ಯಾಚುರಲ್ ಆಗಿ ಬ್ಲಾಕ್ ಹೇರ್ ಬರೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಹೇರ್ ತುಂಬಾನೇ ಸ್ಟ್ರೆಂತ್ ಅನ್ ಕೂಡ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಸ್ಮೂತ್ ಅನ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಓವರ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ವೈಟ್ ಹೇರ್ ಅಥವಾ ಗ್ರೇ ಹೇರ್ ಏನಿದೆ ಸೊ ಅದಂತೂ ಬೇಗನೆ ಒಂದು ಪ್ರೊಡಕ್ಷನ್ ಇದು ಸ್ಟಾಪ್ ಮಾಡುತ್ತೆ. ನ್ಯಾಚುರಲ್ ಆಗಿ ಬ್ಲಾಕ್ ಹೇರ್ ಬರೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಅಂಡ್ ನೆಕ್ಸ್ಟ್ ಬಂದು ಈ ಹೇರ್ ಸಿರಮ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ದಿನದಲ್ಲಿ 1 ಟೈಮ್ ಯೂಸ್ ಮಾಡ್ಬೇಕು, ಅಂದ್ರೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು. ನೀವು ಮಲ್ಗೋಕ್ಕಿಂತ ಮುಂಚೆ ಈ ಒಂದು ಹೇರ್ ಸಿರಮ್ ನಿಮ್ಮ ಹೇರ್ಗೆ ನೀವು ಅಪ್ಲೈ ಮಾಡಿ. ಅಂದ್ರೆ ಫುಲ್ ಇಲ್ಲೆಲ್ಲ ಅಪ್ಲೈ ಮಾಡೋದಲ್ಲ, ಬುಡಕ್ ಅಪ್ಲೈ ಮಾಡ್ಬೇಕು. ಓಕೆನಾ? ಅಂದ್ರೆ ರೂಟ್ ಗೆ ಅಪ್ಲೈ ಮಾಡ್ಬೇಕು. ಸೊ ನಿಮ್ಗೆ ಎಲ್ಲಿ ಜಾಸ್ತಿ ಈ ರೀತಿ ವೈಟ್ ಹೇರ್ ಇದೆ ಸೊ ಅಲ್ಲಿ 1 ml ತಗೊಳ್ಳಿ. ಆಮೇಲೆ ಓವರ್ ಆಲ್ ನಿಮ್ಮ ಸ್ಕ್ಯಾಲ್ಪ್ ನೀವು 2 ml ಅಷ್ಟು ತಗೊಂಡು ಅಪ್ಲೈ ಮಾಡಿ, ಜೆಂಟಲ್ ಆಗಿ ಮಸಾಜ್ ಮಾಡಿ. ಓಕೆನಾ? ಸೊ ಕೆಲವರಿಗೆ ಬೇರೆ ಕಡೆ ಎಲ್ಲೂ ಇರೋದಿಲ್ಲ, ಬರೀ ಒಂದ್ ಸೈಡ್ ಅಲ್ಲಿ ಮಾತ್ರ ಅಥವಾ ಒಂದು ಏರಿಯಾದಲ್ಲಿ ಒಂದು ಪಾರ್ಟ್ ಅಲ್ಲಿ ಮಾತ್ರ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲೇ ಅಪ್ಲೈ ಮಾಡಬಹುದು. ಇಲ್ಲ ನಮ್ಗೆ ಗೊತ್ತಿಲ್ಲ ಸುಮಾರು ಕಡೆ ಇದೆ ಅಂತ ಹೇಳಿದ್ರೆ ಫುಲ್ ಸ್ಕ್ಯಾಲ್ಪ್ ಗೆ ನೀವು ರೂಟ್ ಗೆ ಅಪ್ಲೈ ಮಾಡಿ. ಓಕೆನಾ? ಸೊ ಬರೀ ರೂಟ್ ಗೆ ಅಪ್ಲೈ ಮಾಡ್ಬೇಕು, ಫುಲ್ ಈ ರೀತಿ ಹೇರ್ ಗೆಲ್ಲ ಅಪ್ಲೈ ಮಾಡೋದಲ್ಲ. ಓಕೆನಾ? ರೂಟ್ ಗೆ ಅಪ್ಲೈ ಮಾಡ್ಬಿಟ್ಟು ನೀಟಾಗಿ ಒಂದು 5 ಮಿನಿಟ್ಸ್ ವರೆಗೂ ಕೂಡ ಜೆಂಟಲ್ ಆಗಿ ಮಸಾಜ್ ಮಾಡಿ. ಅದೆಲ್ಲದೂ ಕೂಡ ನಿಮ್ಮ ಸ್ಕ್ಯಾಲ್ಪ್ ಒಳಗಡೆ ಫುಲ್ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಅವಾಗ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರೋಂಥದ್ದು. ಓಕೆನಾ? ಮಾರ್ನಿಂಗ್ ಇದು ನೀವು ಹೇರ್ ವಾಶ್ ಮಾಡ್ಕೋಬೇಕಂತ ಹೇಳಿದ್ರೆ ಸೊ ನೀಡೇನಿಲ್ಲ, ಮಾಡ್ಕೊಂತೀರಾ ಎವ್ರಿ ಡೇ ಅಂತ ಹೇಳಿದ್ರೆ ಮಾಡ್ಕೋಬಹುದು, ಬಟ್ ಎವ್ರಿ ಡೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೇರ್ ವಾಶ್ ಅನ್ನೋದು ವೀಕ್ಲಿ 3 ಟೈಮ್ಸ್ ಮಾತ್ರ ಯೂಸ್ ಮಾಡ್ಬೇಕು. ಓಕೆನಾ? ಇದು ಫುಲ್ ಬೇಗನೆ ಡ್ರೈ ಆಗುತ್ತೆ, ಬಿಕಾಸ್ ನೀವೇನ್ ಹೇರ್ಗೆ ಅಪ್ಲೈ ಮಾಡೋದಿಲ್ಲ. ಸೊ ಬರೀ ಸ್ಕ್ಯಾಲ್ಪ್ ಅಪ್ಲೈ ಮಾಡ್ತಿರಲ್ಲ, ಸೊ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ.
ಸೊ ಬರೀ ನೈಟ್ ಟೈಮ್ ಮಾತ್ರ ಅಪ್ಲೈ ಮಾಡಿ, ಮಾರ್ನಿಂಗ್ ಟೈಮ್ ಏನು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬಿಡಿ ಈ ಸೀರಮ್, ಓಕೆನಾ. ಅಂಡ್ ಇಷ್ಟು ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಅಂದ್ರೆ ಬೇಗ ನ್ಯಾಚುರಲ್ ಆಗಿ ನೀವು ವೈಟ್ ಹೇರ್ ಇರೋದು ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಸೀರಮ್ ಅಂತ ಹೇಳಿದ್ರೆ ಇದರಲ್ಲಿರುವಂತ ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ, ಸೊ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ, ಇದ್ರ ಜೊತೆಗೆ ಇನ್ನು ಜಾಸ್ತಿ ಕೂಡ ಇದೆ. ಅದರಲ್ಲಿ ಮೇನ್ ಆಗಿ 3 ಬಂದು ಪ್ಯೂರಿಫೈಡ್ ವಾಟರ್ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು ರೀತಿ ಗ್ಲಿಸರಿನ್ ಇದೆ, ಅಂಡ್ ಥರ್ಡ್ ಒನ್ ಬಂದು ಗ್ಲೈಸಿನ್ ಸೋಜಾ ಸ್ಟೆರಾಯ್ಡ್ಸ್ ಅಂತ ಇದೆ. ಇದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಇದೆ. ಸೊ ಮೇನ್ ಆಗಿ ಈ 3 ಆಕ್ಟಿವ್ ಆಗಿರೋದ್ರಿಂದ ಸೊ ಬೇಗನೆ ನ್ಯಾಚುರಲ್ ಆಗಿ ಬ್ಲಾಕ್ ಹೇರ್ ಕನ್ವರ್ಟ್ ಆಗುತ್ತೆ ವೈಟ್ ಹೇರ್ ಇದ್ದು ಅಂತಾನೆ ಹೇಳ್ಬೋದು. ಮತ್ತೆ ಇದು ಸಲ್ಫೇಟ್ ಫ್ರೀ ಇದೆ, ಮತ್ತೆ ಪ್ಯಾರಾಬಿನ್ಸ್ ಫ್ರೀ ಇದೆ, ಮತ್ತೆ ಅಮೋನಿಯಾ ಕೂಡ ಫ್ರೀ ಇದೆ. ನಿಮಗೆ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಇಚ್ಚಿಂಗ್, ಇರಿಟೇಷನ್ ಆ ರೀತಿ ನಿಮ್ಮ ಸ್ಕ್ಯಾಲ್ಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಯೂಸ್ ಮಾಡಬಹುದು, ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಿಕಾಸ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತದ್ದು ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಬೆಸ್ಟ್ ಸೀರಮ್ ಅಂತಾನೆ ಹೇಳ್ಬೋದು. ಅಂಡ್ ಈ ಸೀರಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ, ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಮೌಂಟ್ ನೀವು ಪರ್ಚೇಸ್ ಮಾಡಬಹುದು. ಅಂಡ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 30 ml ಗೆ 579 ಅಥವಾ 580 ರುಪೀಸ್ ಅಲ್ಲೆಲ್ಲ ಸಿಗುತ್ತೆ. ಸೊ ತುಂಬಾನೇ ಕಡಿಮೆ ಪ್ರೈಸ್ ಹೌದು, ಅಂಡ್ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇಷ್ಟರೇ ನೀವು ಕೂಡ ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೋಬಹುದು. ಸೂಟ್ ಆಗುತ್ತೆ, ಅದಕ್ಕೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಎಬೋ 18 ಇಯರ್ಸ್ ಇದ್ದೀರಾ, ಗಂಡ್ ಮಕ್ಳಾಗಿರ್ಬೋದು, ಹೆಣ್ ಮಕ್ಳಾಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿರ್ಬೋದು, ಅಥವಾ ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಬಟ್ ನಿಮ್ಗೆ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ ಇಂದ ಈ ರೀತಿ ಗ್ರೇ ಹೇರ್ ಬರ್ತಿದೆ ಬೇಗ ಅಂತ ಹೇಳಿದ್ರೆ ಸೊ ನಿಮ್ಗೇನು ಅಷ್ಟು ಸೂಟ್ ಆಗೋದಿಲ್ಲ, ರಿಸಲ್ಟ್ ಏನ್ ಸಿಗೋದಿಲ್ಲ. ಬಟ್ ಟ್ರೈ ಮಾಡೋದಂತೂ ಮಾಡಬಹುದು. ಬಟ್ ನಿಮ್ಗೆ ಬೇರೆ ಪ್ರಾಬ್ಲಮ್ ಇಂದ ನಿಮ್ಗೆ ಗ್ರೇ ಹೇರ್ ಬೇಗ ಬರ್ತಿದೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು, ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ನಿಮ್ಗೆ ಫುಲ್ ಏಜ್ ಆಗಿ ನಿಮ್ಗೆ ಏನಾದ್ರು ಫುಲ್ ವೈಟ್ ಹೇರ್ ಆಗಿದೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಅದು ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಗ್ರೇ ಹೇರ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಏಜ್ ನಿಮ್ಗೆ ಏನಾದ್ರು ಒಂದೊಂದು ಎರಡೆರಡು ಈ ರೀತಿ ಏನಾದ್ರು ಬರ್ತಿದೆ ಅಥವಾ ಒಂದ್ ಸ್ವಲ್ಪ ಭಾಗದ ನಿಮ್ಗಿದೆ ಅಂತ ಹೇಳಿದ್ರೆ ನೀವು ಕೂಡ ಟ್ರೈ ಮಾಡಬಹುದು, ನಿಮ್ಗೆ ಸೂಟ್ ಆಗುತ್ತೆ ಮತ್ತೆ ರಿಸಲ್ಟ್ ಕೂಡ ಸಿಗುತ್ತೆ, ಓಕೆನಾ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.